ಅಲಹಾಬಾದ್ನ ಮೊದಲ ಒಪ್ಪಂದಕ್ಕೆ 1765ರ ಆಗಸ್ಟ್ 12ರಂದು ಸಹಿ ಹಾಕಲಾಯಿತು. ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಪ್ರತಿನಿಧಿ ರಾಬರ್ಟ್ ಕ್ಲೈವ್ ನಡುವೆ ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದದ ಅಡಿಯಲ್ಲಿ ಶಾ ಆಲಂ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ದಿವಾನಿ ಹಕ್ಕುಗಳನ್ನು ಬ್ರಿಟಿಷರಿಗೆ ನೀಡಿದ. ದಿವಾನಿ ಎಂದರೆ ಆದಾಯ ಸಂಗ್ರಹಿಸುವ ಹಕ್ಕನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಲಾಯಿತು. ಬ್ರಿಟಿಷರ ಆಳ್ವಿಕೆಯ ಬೇರುಗಳು ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಬೇರೂರಲು ಆರಂಭಿಸಿದ್ದು ಇಲ್ಲಿಂದಲೇ. ಈ ಒಪ್ಪಂದದ ಅಡಿಯಲ್ಲಿ ಅವಧ್ ನವಾಬಿಯನ್ನು ಮತ್ತೊಮ್ಮೆ ಶುಜಾ ಉದ್ ದೌಲನಿಗೆ ಹಸ್ತಾಂತರಿಸಲಾಯಿತು ಎಂದು ಹೇಳಲಾಗುತ್ತದೆ. ಅದೇ ಸಮಯದಲ್ಲಿ ಅಲಹಾಬಾದ್ ಮತ್ತು ಕಾರಾ ಈ ಎರಡು ಜಿಲ್ಲೆಗಳನ್ನು ಅವನಿಂದ ಕಸಿದುಕೊಂಡು ಮೊಘಲ್ ಚಕ್ರವರ್ತಿ ಶಾ ಆಲಂಗೆ ನೀಡಲಾಯಿತು. ಅವಧ್ ನವಾಬನಿಗೆ ಸಹಾಯ ಮಾಡಲು ಸೈನಿಕರನ್ನು ಇರಿಸಲಾಗುವುದು ಎಂದು ಸಹ ನಿರ್ಧರಿಸಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯು ಮೊಘಲ್ ಚಕ್ರವರ್ತಿ ಶಾ ಆಲಂಗೆ ವಾರ್ಷಿಕ 26 ಲಕ್ಷ ರೂಪಾಯಿ ಪಿಂಚಣಿ ನೀಡುತ್ತಿತ್ತು. ಈ ಒಪ್ಪಂದದ ಪ್ರಕಾರ ಯಾವುದೇ ತೆರಿಗೆಯನ್ನು ಪಾವತಿಸದೆ ಈ ಪ್ರದೇಶಗಳಲ್ಲಿ ವ್ಯಾಪಾರ ಮಾಡುವ ಸ್ವಾತಂತ್ರ್ಯವನ್ನು ಕಂಪನಿಗೆ ನೀಡಲಾಯಿತು. ವಿಕ್ರಮ್ ಸಾರಾಭಾಯ್ ಅವರು 1919ರ ಆಗಸ್ಟ್ 12ರಂದು ಅಹಮದಾಬಾದ್ನಲ್ಲಿ ಜನಿಸಿದರು. ವಿಕ್ರಮ್ ಸಾರಾಭಾಯ್ ಒಬ್ಬ ಭಾರತೀಯ ಭೌತಶಾಸ್ತ್ರಜ್ಞ ಮತ್ತು ಖಗೋಳಶಾಸ್ತ್ರಜ್ಞ. ಇವರು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯನ್ನು ಆರಂಭಿಸಿದವರು. ಅವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ವಿಕ್ರಮ್ ಸಾರಾಭಾಯ್ ಅವರ ಕುಟುಂಬವು ಸುಶಿಕ್ಷಿತ ಮತ್ತು ಸಮೃದ್ಧವಾಗಿತ್ತು. ಅವರ ತಂದೆ ಅಂಬಾಲಾಲ್ ಸಾರಾಭಾಯ್ ಒಬ್ಬ ಪ್ರತಿಷ್ಠಿತ ಕೈಗಾರಿಕೋದ್ಯಮಿಯಾಗಿದ್ದರು. ವಿಕ್ರಮ್ ಸಾರಾಭಾಯ್ ತಮ್ಮ ಆರಂಭಿಕ ಶಿಕ್ಷಣವನ್ನು ಗುಜರಾತ್ನಲ್ಲಿ ಪಡೆದರು ಮತ್ತು ನಂತರ ಉನ್ನತ ಶಿಕ್ಷಣಕ್ಕಾಗಿ ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಹೋದರು. ಅಲ್ಲಿ ಅವರು ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ ಮತ್ತು ನಂತರ ಡಾಕ್ಟರೇಟ್ ಪದವಿ ಪಡೆದರು. ಅವರು ಭೌತಶಾಸ್ತ್ರಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದರು ಮತ್ತು ಅವರ ನಾಯಕತ್ವದಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು 1975ರಲ್ಲಿ ಉಡಾವಣೆ ಮಾಡಲಾಯಿತು. ಭಾರತೀಯ ವಿಜ್ಞಾನ, ಸಂಶೋಧನೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸುವಲ್ಲಿ ವಿಕ್ರಮ್ ಸಾರಾಭಾಯ್ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇದರೊಂದಿಗೆ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಉತ್ತೇಜಿಸಲು ಸಾರಾಭಾಯ್ ಅನೇಕ ಪ್ರಮುಖ ಯೋಜನೆಗಳನ್ನು ಪ್ರಾರಂಭಿಸಿದರು. ಅವರು 1971ರ ಡಿಸೆಂಬರ್ 30ರಂದು ತಮ್ಮ 52ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಸಾರಾಭಾಯ್ ಅವರಿಗೆ ಮರಣೋತ್ತರವಾಗಿ 1966ರಲ್ಲಿ ಪದ್ಮಭೂಷಣ ಮತ್ತು 1972ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. 1948ರ ಆಗಸ್ಟ್ 12ರಂದು ಸ್ವತಂತ್ರ ಭಾರತವು ಮೊದಲ ಒಲಿಂಪಿಕ್ ಪದಕವನ್ನು ಗೆದ್ದುಕೊಂಡಿತು. ಭಾರತ ಹಾಕಿ ತಂಡ ಗ್ರೇಟ್ ಬ್ರಿಟನ್ ತಂಡವನ್ನು ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿತು. ಒಲಿಂಪಿಕ್ ಕ್ರೀಡಾಕೂಟವು 1948ರ ಜುಲೈ 29ರಂದು ಲಂಡನ್ನಲ್ಲಿ ಪ್ರಾರಂಭವಾಗಿತ್ತು. ಭಾರತದಿಂದ 15 ಆಟಗಾರರ ಹಾಕಿ ತಂಡ ಲಂಡನ್ಗೆ ತೆರಳಿತು. ಮೊದಲ ದಿನ ಆಸ್ಟ್ರಿಯಾ ವಿರುದ್ಧ ಭಾರತ ಪಂದ್ಯ ಆಡಿದ್ದು ಅದರಲ್ಲಿ ಭಾರತ 8-0 ಗೋಲುಗಳಿಂದ ಆಸ್ಟ್ರಿಯಾವನ್ನು ಮಣಿಸಿತ್ತು. ನಂತರ ಭಾರತ ಮುಂದಿನ ಪಂದ್ಯದಲ್ಲಿ ಅರ್ಜೆಂಟೀನಾವನ್ನು 9-1 ಗೋಲುಗಳಿಂದ ಸೋಲಿಸಿತ್ತು. ಇದರ ನಂತರ 1948ರ ಈ ದಿನದಂದು ಫೈನಲ್ ಆಡಲಾಯಿತು. ಭಾರತವು ಗ್ರೇಟ್ ಬ್ರಿಟನ್ ವಿರುದ್ಧ ಸ್ಪರ್ಧಿಸುತ್ತಿತ್ತು. ಈ ಪಂದ್ಯದಲ್ಲಿ ಭಾರತ ಬ್ರಿಟನ್ ತಂಡವನ್ನು 4-0 ಅಂತರದಿಂದ ಸೋಲಿಸಿತ್ತು. ಇದು ಹಾಕಿಯಲ್ಲಿ ಭಾರತಕ್ಕೆ ಲಭಿಸಿದ್ದ ಸತತ 4ನೇ ಚಿನ್ನದ ಪದಕವಾಗಿತ್ತು. ಇದಕ್ಕೂ ಮುನ್ನ 1936ರ ಜರ್ಮನಿ ಒಲಿಂಪಿಕ್ಸ್ನಲ್ಲಿ ಭಾರತ ಹಾಕಿ ತಂಡ ಜರ್ಮನಿಯನ್ನು 8-1 ಅಂತರದಿಂದ ಸೋಲಿಸಿ ಚಿನ್ನದ ಪದಕ ಗೆದ್ದಿತ್ತು. ಆದರೆ ಸ್ವಾತಂತ್ರ್ಯದ ನಂತರ ಪರಿಸ್ಥಿತಿ ಭಿನ್ನವಾಗಿತ್ತು. ಯಾಕೆಂದರೆ ಭಾರತ ಹಾಕಿ ತಂಡದ ಅನೇಕ ಉತ್ತಮ ಆಟಗಾರರು ಪಾಕಿಸ್ತಾನ ತಂಡದಲ್ಲಿದ್ದರು. ಆದರೆ ಇದರ ಹೊರತಾಗಿಯೂ ಭಾರತ ಹಾಕಿ ತಂಡ ಅದ್ಭುತ ಪ್ರದರ್ಶನ ನೀಡಿ ಗೆಲುವು ದಾಖಲಿಸಿತು ಮತ್ತು ಬ್ರಿಟನ್ ನೆಲದಲ್ಲಿ ಭಾರತದ ತ್ರಿವರ್ಣ ಧ್ವಜವು ಹೆಮ್ಮೆಯಿಂದ ಹಾರಿದ್ದು ಅದೇ ಮೊದಲು. 1981ರ ಆಗಸ್ಟ್ 12ರಂದು ಇಂಟರ್ನ್ಯಾಷನಲ್ ಬಿಸಿನೆಸ್ ಮೆಷಿನ್ ಅಂದರೆ IBM ತನ್ನ ಮೊದಲ ಪರ್ಸನಲ್ ಕಂಪ್ಯೂಟರ್ ಅನ್ನು ಪ್ರಾರಂಭಿಸಿತು. ಈ ಕಂಪ್ಯೂಟರ್ನ ಹೆಸರು IBM 5150. ಇದರ ಬೆಲೆ $1,565 ಆಗಿತ್ತು. ಈ ಗಣಕಯಂತ್ರವು ಮುಖ್ಯ ಸಿಸ್ಟಮ್ ಯೂನಿಟ್, ಕೀಬೋರ್ಡ್, ಮಾನಿಟರ್, ಪ್ರಿಂಟರ್ ಮತ್ತು ಮೆಮೊರಿ ಕಾರ್ಡ್ ಅನ್ನು ಹೊಂದಿತ್ತು. 1980ರ ಮೊದಲು IBM ಮಿನಿ ಮತ್ತು ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಮಾತ್ರ ತಯಾರಿಸುತ್ತಿತ್ತು. ಅವು ಸಾಕಷ್ಟು ದುಬಾರಿ ಮತ್ತು ಭಾರವಾಗಿರುತ್ತಿದ್ದವು. ಅವುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೊಂಡೊಯ್ಯುವುದು ತುಂಬ ಕಷ್ಟಕರವಾಗಿತ್ತು. ಆದ್ದರಿಂದ 1980ರಲ್ಲಿ ಕಂಪನಿಯು ಲ್ಯಾಬ್ ನಿರ್ದೇಶಕ ಬಿಲ್ ಲೋವ್ ಅವರಿಗೆ ಪರ್ಸನಲ್ ಕಂಪ್ಯೂಟರ್ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿತು. ಬಿಲ್ ಅವರು 12 ಜನರ ತಂಡವನ್ನು ರಚಿಸಿದರು. ಹಾರ್ಡ್ವೇರ್, ಸಾಫ್ಟ್ವೇರ್, ಸೇಲ್ಸ್ ಮತ್ತು ಮಾರ್ಕೆಟಿಂಗ್ಗೆ ಸಂಬಂಧಿಸಿದ
ಎಲ್ಲ ಕೆಲಸಗಳನ್ನು ಮಾಡುವುದು ಈ ತಂಡದ ಜವಾಬ್ದಾರಿಯಾಗಿತ್ತು. 1 ವರ್ಷದೊಳಗೆ IBMನ ಮೊದಲ ಪರ್ಸನಲ್ ಕಂಪ್ಯೂಟರ್ ಸಿದ್ಧವಾಯಿತು. ಅದನ್ನು ಇದೇ ದಿನದಂದು ಲಾಂಚ್ ಮಾಡಲಾಯಿತು. 1877 ಆಗಸ್ಟ್ 12ರಂದು ಥಾಮಸ್ ಎಡಿಸನ್ ಫೋನೋಗ್ರಾಫ್ ಅನ್ನು ಕಂಡುಹಿಡಿದರು. ಫೋನೋಗ್ರಾಫ್ ಎನ್ನುವುದು ಧ್ವನಿಯನ್ನು ರೆಕಾರ್ಡ್ ಮಾಡುವ ಮತ್ತು ಪುನಃ ಪ್ರಸ್ತುತಪಡಿಸುವ ಸಾಧನವಾಗಿದೆ. ಎಡಿಸನ್ ಅವರ ಆವಿಷ್ಕಾರವು ಆ ಸಮಯದಲ್ಲಿ ಬಹಳ ಮುಖ್ಯವಾಗಿತ್ತು, ಯಾಕೆಂದರೆ ಇದು ಧ್ವನಿಯನ್ನು ಶಾಶ್ವತವಾಗಿ ರೆಕಾರ್ಡ್ ಮಾಡುವ ಸಾಮರ್ಥ್ಯವಿದ್ದ ಮೊದಲ ಸಾಧನವಾಗಿತ್ತು. ನಂತರ ಇದನ್ನು ಗ್ರಾಮಫೋನ್ ಮತ್ತು ರೆಕಾರ್ಡ್ ಪ್ಲೇಯರ್ ಎಂದು ಕರೆಯಲಾಯಿತು. ಎಡಿಸನ್ ಫೋನೋಗ್ರಾಫ್ನಲ್ಲಿ ಲೋಹದ ಸಿಲಿಂಡರ್ಗಳು ಮತ್ತು ಟಿನ್ ಫಾಯಿಲ್ ಅನ್ನು ಬಳಸಿದ್ದರು. ಅವರು ಸಿಲಿಂಡರ್ನಲ್ಲಿ ಸ್ಟೈಲಸ್ ಸೂಜಿಯನ್ನು ಬಳಸಿದರು. ಅದು ಧ್ವನಿ ತರಂಗಗಳಿಗೆ ಅನುಗುಣವಾಗಿ ಕಂಪಿಸುತ್ತಿತ್ತು ಮತ್ತು ಅದನ್ನು ರೆಕಾರ್ಡ್ ಮಾಡಲು ಸಿಲಿಂಡರ್ನಲ್ಲಿ ಗುರುತುಗಳನ್ನು ಮಾಡಿದ್ದರು. ಸಿಲಿಂಡರನ್ನು ಮರುಪ್ರಾರಂಭಿಸಿದಾಗ ಸೂಜಿ ಅದೇ ಗುರುತುಗಳ ಮೂಲಕ ಚಲಿಸುತ್ತಿತ್ತು ಮತ್ತು ಧ್ವನಿಯನ್ನು ಪುನರುತ್ಪಾದಿಸುತ್ತಿತ್ತು. ಎಡಿಸನ್ ಈ ಸಾಧನದ ಮುಂದೆ ಪ್ರಸಿದ್ಧ ಮಕ್ಕಳ ಕವಿತೆಯಾದ ಮೇರಿ ಹ್ಯಾಡ್ ಎ ಲಿಟಲ್ ಲ್ಯಾಂಬ್ ಹಾಡಿದ್ದರು. ಸಾಧನವು ಅದನ್ನು ಉತ್ತಮವಾಗಿ ದಾಖಲಿಸಿತ್ತು. ಅಲೆಗಳ ರೂಪದಲ್ಲಿ ಧ್ವನಿಯನ್ನು ಯಶಸ್ವಿಯಾಗಿ ದಾಖಲಿಸಿದ್ದು ಅದೇ ಮೊದಲಾಗಿತ್ತು. 1851 ಆಗಸ್ಟ್ 12ರಂದು ಐಸಾಕ್ ಮೆರಿಟ್ ಸಿಂಗರ್ ಹೊಲಿಗೆ ಯಂತ್ರಕ್ಕೆ ಪೇಟೆಂಟ್ ಪಡೆದರು. ಐಸಾಕ್ ಸಿಂಗರ್ ಅವರು ಈ ಯಂತ್ರವನ್ನು ಅಭಿವೃದ್ಧಿಪಡಿಸಿ ತಮ್ಮ ಸಿಂಗರ್ ಕಂಪನಿ ಮೂಲಕ ಮಾರುಕಟ್ಟೆಗೆ ಪರಿಚಯಿಸಿದರು. ಅವರು ತಯಾರಿಸಿದ್ದ ಹೊಲಿಗೆ ಯಂತ್ರಗಳು ದೃಢತೆಗೆ ಮತ್ತು ಬಳಕೆಗೆ ಸುಲಭವಾಗಿದ್ದ ಕಾರಣ ಬಹಳ ಜನಪ್ರಿಯವಾದವು. ಐಸಾಕ್ ಅವರು ಕೇವಲ 11 ದಿನಗಳಲ್ಲಿ ಅತ್ಯಾಧುನಿಕ ಹೊಲಿಗೆ ಯಂತ್ರವನ್ನು ರಚಿಸಿದ್ದರು. ಆ ಸಮಯದಲ್ಲಿ ಒಂದು ಹೊಲಿಗೆ ಯಂತ್ರದ ಬೆಲೆ $10 ಆಗಿತ್ತು. ಆ ಕಾಲದ ಯಂತ್ರಗಳು ಕೈಯಿಂದಲೇ ಕಾರ್ಯನಿರ್ವಹಿಸಲ್ಪಡುತ್ತಿದ್ದವು. ಈ ಯಂತ್ರವು ಎಷ್ಟು ಜನಪ್ರಿಯವಾಗಿತ್ತು ಅಂದರೆ 1860ರ ಹೊತ್ತಿಗೆ ಅವರ ಕಂಪನಿಯು ವಿಶ್ವದ ಅತಿ ದೊಡ್ಡ ಹೊಲಿಗೆ ಯಂತ್ರ ತಯಾರಕ ಕಂಪನಿಯಾಯಿತು. ಸಿಂಗರ್ನ ಈ ಆವಿಷ್ಕಾರವು ಹೊಲಿಗೆ ಉದ್ಯಮದಲ್ಲಿ ಪ್ರಮುಖ ಮೈಲಿಗಲ್ಲು. ಇದು ಬಟ್ಟೆಗಳನ್ನು ಹೊಲಿಯುವ ಪ್ರಕ್ರಿಯೆಯನ್ನು ಅತ್ಯಂತ ವೇಗವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಿತು ಮತ್ತು ಇದು ದೇಶೀಯ ಹಾಗೂ ಕೈಗಾರಿಕಾ ಮಟ್ಟದಲ್ಲಿ ಉಪಯುಕ್ತವಾಗಿತ್ತು. ಸಿಂಗರ್ನ ಹೊಲಿಗೆ ಯಂತ್ರಗಳು ಜವಳಿ ಉದ್ಯಮಕ್ಕೆ ಉತ್ತೇಜನ ನೀಡುವುದಲ್ಲದೆ ಜನರಿಗೆ ಹೊಸ ಉದ್ಯೋಗ ಮತ್ತು ವ್ಯಾಪಾರ ಅವಕಾಶಗಳನ್ನು ಸೃಷ್ಟಿಸಿದವು. ಅಂತಾರಾಷ್ಟ್ರೀಯ ಯುವ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 12ರಂದು ಆಚರಿಸಲಾಗುತ್ತದೆ. ಇದನ್ನು ವಿಶ್ವಸಂಸ್ಥೆಯು 1999ರಲ್ಲಿ ಪ್ರಸ್ತಾಪಿಸಿತು ಮತ್ತು ಇದನ್ನು 2000ನೇ ಇಸವಿಯಿಂದ ವಾರ್ಷಿಕವಾಗಿ ಆಚರಿಸಲಾಗುತ್ತಿದೆ. ಯುವಕರ ಪಾತ್ರ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ. ಅಂತಾರಾಷ್ಟ್ರೀಯ ಯುವ ದಿನವು ಯುವಕರ ಸಮಸ್ಯೆಗಳು ಮತ್ತು ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ಸಮಾಜದಲ್ಲಿ ಅವರ ಪಾತ್ರದಂತಹ ಅವರ ಕೊಡುಗೆಗಳನ್ನು ಹೈಲೈಟ್ ಮಾಡುವ ಗುರಿಯನ್ನು ಹೊಂದಿದೆ. ಈ ದಿನವು ಯುವಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಮತ್ತು ಅವರನ್ನು ಸಬಲೀಕರಣಗೊಳಿಸಲು ಅವಕಾಶವನ್ನು ಒದಗಿಸುತ್ತದೆ. ಇದರಿಂದ ಅವರು ಸಮಾಜದ ಅಭಿವೃದ್ಧಿ ಮತ್ತು ಸುಧಾರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ಅಂತಾರಾಷ್ಟ್ರೀಯ ಯುವ ದಿನವನ್ನು ಸೆಮಿನಾರ್ಗಳು, ಕಾರ್ಯಾಗಾರಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಚರ್ಚಾ ಅವಧಿಗಳಂತಹ ಹಲವು ರೂಪಗಳಲ್ಲಿ ಆಯೋಜಿಸಲಾಗುತ್ತದೆ. ಈ ಚಟುವಟಿಕೆಗಳು ಯುವಕರು ತಮ್ಮ ಧ್ವನಿಯನ್ನು ಹೆಚ್ಚಿಸಲು, ಆಲೋಚನೆಗಳನ್ನು ಹಂಚಿಕೊಳ್ಳಲು ಮತ್ತು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರೇರೇಪಿಸುತ್ತವೆ.